ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ರಾಯರ ಕೃಪೆಯಿಂದ ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ರಾಯರ ಕೃಪೆಯನ್ನು ಪಡ್ಕೊಂಡು ತುಂಬಾ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ಸೊ ಹಾಗಾಗಿ ಎಲ್ಲರಿಗೂ ರಾಯರ ವ್ರತವನ್ನು ಮಾಡಿ ಅಂತ ಹೇಳ್ತೇನೆ ನಾನು. ಹಾಗಾಗಿ ತುಂಬ ಜನ ರಾಯರ ವ್ರತ ಮಾಡಾಕತ್ತೀರಿ. ತುಂಬ ಖುಷಿ ಆಗತ್ತೆ ಕೇಳೋದಕ್ಕೆ. ಮತ್ತು ಏನಪ್ಪ ಅಂದರೆ ತುಂಬ ಜನ ರಾಯರ ಬಗ್ಗೆ ಕೇಳ್ತಾ ಇದ್ದೀರಾ, ಇನ್ನೂ ಈ ರೀತಿ ಮಾಡಿದರೆ ಏನಾಗತ್ತಾ, ಆ ರೀತಿ ಅಂದರೆ ವ್ರತಗಳನ್ನು ಮಾಡಿದರೆ ಏನಾಗತ್ತಾ, ಯಾವ ರೀತಿ ಫಲ ಸಿಗತ್ತಾ, ಮತ್ತು ರಾಯರು ಯಾವ ರೀತಿ ನಮಗೆ ಸೂಚನೆ ಕೊಡ್ತಾರ, ಹೀಗೆಲ್ಲ ಕೇಳಾಕತ್ತೀರಿ. ಸೊ ಎಲ್ಲರಿಗೂ ವಿಡಿಯೋ ಮೂಲಕ ಉತ್ತರ ಕೊಡ್ತೇನೆ ನಾನು. ಬರೋ ಕೆಲವು ದಿನಗಳಲ್ಲಿ ನಿಮ್ಗೆ ರಾಯರ ದರ್ಶನ ಕೂಡ ಮಾಡಿಸ್ತೀನಿ ಮಂತ್ರಾಲಯಕ್ಕೆ ಹೋಗಿ. ಸೊ ಕೆಲವೇ ದಿನಗಳಲ್ಲಿ ಹೋಗಬೇಕು. ಸೊ ನಿಮ್ಮ ಸಹಕಾರ ತುಂಬ ಮುಖ್ಯ ಅದಕ್ಕೆ. ಸೊ ನೀವು ಸಪೋರ್ಟ್ ಮಾಡಿ, ತುಂಬ ಖುಷಿ ಆಗತ್ತೈತಿ. ವಿಡಿಯೋ ತುಂಬ ವೈರಲ್ ಆಗತ್ತಾವ. ಸೊ ಹಾಗಾಗಿ ಆದಷ್ಟು ಬೇಗ ಮಂತ್ರಾಲಯಕ್ಕೆ ರಾಯರು ಕರೆಸ್ಕೋಬೇಕು. ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ. ದಿನ ಕರೆಸ್ಕೊಂಡ್ರೆ ಖಂಡಿತ ಹೋಗಿ ಬಂದು ನಿಮಗೂ ಕೂಡ ರಾಯರ ಒಂದು ದರ್ಶನ ಈ ವಿಡಿಯೋ ಮೂಲಕ ಮಾಡಿಸ್ತೇನೆ. ನಾವು ಹೋಗ್ಬೇಕಂತ ತುಂಬ ದಿನದಿಂದ ಅನ್ಕೊಳತ್ತೀವಿ. ಏನಪ್ಪ ಅಂದ್ರೆ ರಾಯರ ಅನುಗ್ರಹ ಇದ್ರೆ ಅಂದರೆ ಅವರಾಗೆ ನಮ್ಮನ್ನು ಕರೆಸ್ಕೋಬೇಕಂತ ಅಂತಿದ್ರೆ ಅಷ್ಟೇ ಮಾತ್ರ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಾಧ್ಯ ಆಕತಿ. ಹಾಗಾಗಿನ ನಾನು ಇಷ್ಟು ದಿನ ಆಯಿತು, ಅದರಲ್ಲೂ ನಮ್ಮ ಕೆಲಸದ ಅಂದರೆ ಹೊಲದಲ್ಲಿ ಕೆಲಸದ ಒತ್ತಡದಿಂದ ತುಂಬಾ ಬಿಡು ಮಾಡ್ಕೊಳಕ್ಕೆ ತುಂಬಾ ಇದನ್ನು ಬೇಕಾಕತಿ. ಹಾಗಾಗಿ ನಾನು ಪ್ರತಿ ಸಲ ಕೇಳ್ಕೊತಿದ್ದೀನಿ ರಾಯರ ಹತ್ರ, ಪ್ರತಿ ಕ್ಷಣ ಕೇಳ್ಕೊತೀನಿ. ರಾಯರೇ ಪೂಜೆ ಮಾಡುವಾಗೊಮ್ಮೆ ಕೇಳ್ತೀನಿ, ರಾಯರೇ ನಾನು ಒಂದು ಸಲ ನಿಮ್ಮ ದರ್ಶನ ಪಡಿಬೇಕು, ಅಲ್ಲಿ ಮಂತ್ರಾಲಯಕ್ಕೆ ಬಂದು ಒಂದು ಸಲ ಆ ಬೃಂದಾವನದಲ್ಲಿ ನಿಮ್ಮ ಒಂದು ಆ ಅಶರೀರ ಏನು ಐತಲ್ಲ, ನಿಮ್ಮ ಒಂದು ಸ್ವರೂಪನ ನಾನು ನೋಡಬೇಕು, ಕಣ್ಣು ತುಂಬ್ಕೋಬೇಕಂತ ಕೇಳ್ತಾನೆ ಇರ್ತೀನಿ. ಸೊ ನೋಡಬೇಕು ರಾಯರು ಯಾವಾಗ ಕರೆಸ್ಕೋತಾರಂತ ಗೊತ್ತಿಲ್ಲ. ಸೊ ಹೋದಾಗನ ಖಂಡಿತ ಚೆನ್ನಾಗಿ ಎಲ್ಲ ಥರ ಪ್ಲ್ಯಾನ್ ಇಟ್ಕೊಂಡೇನಿ, ಚೆನ್ನಾಗಿ ವಿಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕಂತ ಖಂಡಿತ ಆ ಕೆಲಸನ ಮಾಡೇ ಮಾಡ್ತೀನಿ. ಸೊ ಕೆಲವೊಂದಿಷ್ಟು ಜನಗಳು ಅಕ್ಕಗಳು ಕೆಲವೊಂದಿಷ್ಟು ಜನ ಹೇಳ್ಯಾರ ರಾಯರ ಬಗ್ಗೆ, ಹೆಂಗೆ ಏನೇನು ವರ ಕೊಡ್ತಾರ, ಯಾವ ರೀತಿ ಕೊಡ್ತಾರೆ, ಅವ್ರಿಗೆ ಯಾವ ರೀತಿ ಅನುಗ್ರಹ ಆಗೈತೆ ಅಂತೇಳಿ ಹೇಳ್ತಂತ ಹೇಳ್ಯಾರ. ಸೊ ಖಂಡಿತ ಹಾಕ್ತೇನೆ, ಅದನ್ನು ಮುಂದಿನ ದಿನಗಳಲ್ಲಿ ವಿಡಿಯೋ ಹಾಕ್ತೇನೆ. ಮತ್ತು ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಒಬ್ಬಾಕಿ ಹುಡುಗಿ ತುಂಬ ಅವ್ರ ಮನ್ಯಾಗ ಅಂದ್ರೆ ನಿನ್ನೆ ಒಂದು ವಿಡಿಯೋ ಹಾಕಿ ನೋಡಿರಬೇಕು, ಬಡತನದಲ್ಲಿದ್ದಕ್ಕೆ ಅವ್ರ ರಾಯರು ಯಾವ ರೀತಿ ತುಂಬಾ ರಾಯರ ಅನುಗ್ರಹ ಆಗಿರ್ತೈತೆ, ಹೆಂಗಾಗಿರ್ತೈತೆ ಅಂಥೇಳಿ. ಸೊ ಈ ಹುಡುಗಿ ಪಾಪ ಅಪ್ಪ ಅಮ್ಮ ಕೂಡ ತಿರ್ಕೊಂಡಿರ್ತಾರಂತ, ಅಜ್ಜಿ ಒಬ್ಬರೇ ಸಾಕ್ತಿರ್ತಾರೆ. ಸೊ ಅಜ್ಜಿ ಅಂದರೆ ಅವ್ರಿಗೆ ತುಂಬಾ ವಯಸ್ಸಾಗಿರ್ತೈತಿ. ಅಪ್ಪ ಅಮ್ಮ ಸ್ವಲ್ಪ ಏನೋ ಹೋಗಿ ಬರ್ಬೇಕಾರೆ ಏನೋ ಆಗಿ ಆಕ್ಸಿಡೆಂಟನೋ ಏನೋ ಆಗಿ ತೀರ್ಕೊಂಡಿರ್ತಾರಂತ. ಸಣ್ಣ ಹುಡುಗಿ ಅಂದರೆ 4ನೇ ತರಗತಿ ಹೋಗೋಂಥ ಹುಡುಗಿ, ಅವಳೇ ಅಜ್ಜಿನೇ ಜೋಪಾನ ಮಾಡ್ತಿರ್ತಾಳಂತ. ಎಲ್ಲ ಥರ ದುಡ್ಕೊಂಬರೋದು ಅಜ್ಜಿಗೂ ನೀಗ್ತಿರಂಗಿಲ್ಲ, ಅಂದರೆ ಸ್ವಲ್ಪ ಕ್ರಮೇಣವಾಗಿ ಆಗ್ತಿರಂಗಿಲ್ಲ. ಮೊದಲೆಲ್ಲ ಅವಳೇ ಕೆಲ್ಸಕ್ಕೆ ಹೋಗಿ ಕೂಲಿ ಮಾಡಿ ಎಲ್ಲ ಮಾಡಿ ಸಾಕ್ತಿರ್ತಾಳೆ ಮೊಮ್ಮಗಳನ್ನ. ಸೊ ಹಂಗೆ ಮಾಡಿ ಸಾಕ್ತಿರ್ಬೇಕಾದ್ರೂ ಒಂದಿನ ಸಡನ್ನಾಗಿ ಅಜ್ಜಿಗೆ ಯಾವುದೋ ಒಂದು ಕಾಯಿಲೆ ಬಂದು ತೀರಿ ಹೋಗ್ತಾಳಂತ. ಸೊ ಇನ್ನೂ ಅವಾಗ ಹುಡುಗಿ ಇನ್ನೂ ಚಿಕ್ಕವಳು ಅಂದರೆ ಒಂದು ಸುಮಾರು ಅವಳು ಅಜ್ಜಿ ತೀರೋಗೋಷ್ಟರಲ್ಲಿ ಅವಳು 8ನೇ ತರಗತಿ ಏನೋ ಬಂದಿರ್ತಾಳಂತ. ಸೊ ಅಷ್ಟು ಹುಡುಗಿನ ಒಬ್ಬಳೇ ಮಾಡಿ ಅಜ್ಜಿ ತೀರಿ ಹೋಗ್ತಾರೆ. ಅಜ್ಜಿ ತೀರಿ ಹೋಗೋಣ ಅಲ್ಲಿ ಇರೋಂಥ ಊರು ಹಿರಿಯರು ಸ್ವಲ್ಪ ಜನ ಇರ್ತಾರಲ್ಲ, ಸುತ್ತಮುತ್ತ ಇರೋರೆಲ್ಲರೂ ಸೇರಿ ಅವಳನ್ನು ಒಂದು ಅನಾಥ ಆಶ್ರಮಕ್ಕೆ ಸೇರಿಸ್ಬೇಕಂತ ಹಿಂಗೆಲ್ಲ ಪ್ಲ್ಯಾನ್ ಆಗ್ತಾರಂತ. ಸೊ ಅಲ್ಲೇ ಇರೋಂಥವ್ರು ಒಬ್ಬರು ಆಂಟಿ ಏನು ಮಗು ಇರಂಗಿಲ್ಲಂತ ಅವ್ರಿಗೆ, ಅವರು ದತ್ತು ತೊಗೋತಾರತಕ್ಕಿನ ತೊಗೊಂಡು ಜೋಪಾನ ಮಾಡ್ತಿರ್ಬೇಕಾದ್ರೆ ಎಷ್ಟೇ ಆದ್ರೂ ತಾಯಿ ಆದವ್ರಿಗಿಂತ ಮಲ್ತಾಯಿ ತುಂಬ ಕಾಟ ಕೊಡ್ತಾಳಂತ ಹೇಳ್ತಾರೆ. ಹಾಗಾಗಿ ಅವಳಿಗೆ ಅವರು ಚೆನ್ನಾಗಿ ನೋಡ್ಕೋತಿರಂಗಿಲ್ಲ, ಊಟ ಹಾಕಿ ಕೆಲಸ ಜಾಸ್ತಿ ಮಾಡಿಸ್ತಿರ್ತಾರೆ. ಅವಳು ಅಭ್ಯಾಸ ಕಡೆ ತುಂಬಾ ಗಮನ ಕೊಡ್ತಿರ್ತಾಳೆ, ಜಾಣೆ ಆಗಿರ್ತಾಳೆ. ಆದರೂ ಅವ್ರು ಅಭ್ಯಾಸ ಮಾಡೋಕ್ಕೆ ಬಿಡಿಸ್ಲಾರ್ದ ಅವಳಿಗೆ ಸಿಕ್ಕಾಪಟ್ಟೆ ಕೆಲಸಕ್ಕೆ ಹೇಳ್ತಿರ್ತಾರಂತ. ಸೊ ಹಾಗಾಗಿ ಅವಳು ಹುಡುಗಿ ಅಂದರೆ ಅಜ್ಜಿನೇ ಮೊದಲೇ ರಾಯರ ಭಕ್ತಿ ಆಗಿರ್ತಾಳಂತ ಅಜ್ಜಿ. ಹಾಗಾಗಿ ಇವಳಿಗೆ ಅದು ರೂಢಿ ಆಗಿಬಿಟ್ಟಿರ್ತೈತಿ ರಾಯರನ್ನ ಪೂಜಿಸೋದು. ಸೊ ಆ ಹುಡುಗಿ ಅವಳ ಅಜ್ಜಿ ಮನೆಯಲ್ಲಿದ್ದಂಥ ಒಂದು ರಾಯರ ಒಂದು ಫೋಟೋನ ಪೂಜೆ ಮಾಡ್ತಿರ್ತಾಳಂತ. ಆ ಮನೆಗೆ ಹೋದ್ರೂ ಅವಳ ಬಟ್ಟೆ ಜೊತೆಗೆ ಇಟ್ಕೊಂಡಿರ್ತಾಳಂತ. ಅಲ್ಲೇ ಇಟ್ಕೊಂಡು ಅವರಿಗೆ ಮನೆಯವ್ರಿಗೆ ದತ್ತು ತೊಗೊಂಡಿರ್ತಾರಲ್ಲ ಆ ಅಮ್ಮನಿಗೆ ಆಗಲ್ದಂಗನ ರಾಯರ ಸೇವೆನ ಅಂದರೆ ಪೂಜೆ ಎಲ್ಲ ಸೇವೆ ಅಂದರೆ ಬರೀ ಹೂವು ಸಿಕ್ಕಾಪಟ್ಟೆ ಹೂವು ಏರಿಸಿ ಫೋಟೋಕ್ಕೆ ಹಾಲು ಹಣ್ಣು ಎಲ್ಲವೂ ಇಟ್ಟು ಸೇವೆ ಮಾಡೋದು, ಉಪವಾಸ ಇದ್ದು ಸೇವೆ ಮಾಡೋದು ಅದಷ್ಟೇ ಸೇವೆ ಅಲ್ಲ. ಯಾವುದೇ ಕಾರಣಕ್ಕೂ ಅದಷ್ಟೇ ಸೇವೆ ಅಲ್ಲ. ಪ್ರತಿದಿನ ಪ್ರತಿ ಕ್ಷಣ ರಾಯರ ನೆನೆಸ್ತಿದ್ರೆ ಅದು ಒಂಥರ ಸೇವೆನೇ ರಾಯರಿಗೆ. ನೀವು ರಾಯರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ತಿದ್ರು ಅದು ಒಂಥರ ರಾಯರ ಸೇವೆನೇ. ನಾನು ಈಗ ಹಿಡಿದಿರೋದು ರಾಯರ ಸೇವೆನೇ. ನಾನು ಅವ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಅವ್ರ
ಅವರ ಅನುಗ್ರಹ ಇದ್ದರೆ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ನನಗೆ ಅದೇನೋ ಗೊತ್ತಿಲ್ಲ, ಅವ್ರ ಬಗ್ಗೆ ಹೇಳ್ಬೇಕನ್ನಿಸ್ತು, ಹೇಳ್ತಾ ಇರುವಂಗೆ ಯೂಟ್ಯೂಬ್ ವಿಡಿಯೋನು ಅದರಿಂದನೇ ಚೆನ್ನಾಗಿ ಹೋಗಾತು. ಹಾಗಾಗಿ ನನಗೆ ರಾಯರ ಕೈ ಹಿಡಿಯೋರು ಅಂದ್ಕೊಂಡು ಅವ್ರ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಹಾಗಾಗಿ ಸೊ ಆ ಥರ ಸೇವೆ ಇರೋದ್ರಿಂದ ಅವಳು ಅಲ್ಲೇ ಪೂಜಿಸ್ತಾ ಇರ್ತಾಳಂತ. ನಮಸ್ಕಾರ ಮಾಡೋದು, ಎತ್ತಿಟ್ಬಿಡೋದು, ನಮಸ್ಕಾರ ಮಾಡೋದು, ಎತ್ತಿಟ್ಬಿಡೋದು. ಆದರೆ ಅವಳ ಬಾಯಲ್ಲಿ ಪ್ರತಿಕ್ಷಣ ಪ್ರತಿದಿನ ಬರೋ ಮಾತು ಮಾತ್ರ ರಾಯರೇ ರಾಯರೇ ರಾಘವೇಂದ್ರ ಸ್ವಾಮಿ ನೀನೇ ಕಾಪಾಡಬೇಕು, ಈ ಥರ ಮಾತು ಬರ್ತಿರೋದಂತ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ಬಿಟ್ಟಿರ್ತಾಳಂತಕ್ಕಿ ರಾಯರನ್ನ. ಹಂಗೆ ಪೂಜೆ ಅಲ್ಲೇ ನಮಸ್ಕಾರ ಮಾಡೋದು ಹಿಂಗೆ ಮಾಡ್ತಾನೆ ಆ ಮನೆ ಕೆಲಸ ಮಾಡ್ಕೊಂಡೆ ಅವಳು ಎಜುಕೇಷನ್ನ ಕಂಟಿನ್ಯೂ ಮಾಡ್ತಿರ್ತಾಳಂತ. ಆಮೇಲೆ ಅವಳು ಕಾಲೇಜ್ಗೆ ಹೋಗ್ಬೇಕಾರೆ ಅವ್ರ ಮನ್ಯಾಗ ಬ್ಯಾಡ ಅಂತಿರ್ತಾರಂತ ಆ ಅಮ್ಮ. ಅಂದರೆ ಆ ಮೆಚುರಿಟಿ ಎಲ್ಲ ಬಂದಿರ್ತಾಳಲ್ಲ ಹುಡುಗಿ, ಹಾಗಾಗಿ ಸೊ ಅವಳ ಒಂದು ಮನೆ ಕೆಲಸಕ್ಕೆ ಆಕಿನ ತೊಡಗಿಸ್ಬೇಕಂತೇಳಿ ಆಕಿ ಯಾವುದೇ ರೀತಿ ಏನಪ್ಪ ಅಂದ್ರೆ ಕಾಲೇಜು ಸ್ಕೂಲ್ ಮುಗಿಯೋಣ ಕಾಲೇಜಿಗೆ ಹೋಗುವಂತಿಲ್ಲ ಅಂಥೇಳಿ ಆರ್ಡ್ರ್ ಮಾಡ್ತಾಳಂತ ಅವಳಿಗೆ. ಆದರೆ ಅವಳು ಯಜಮಾನತಿಯ ಒಂದು ಏನು ಗಂಡ ಇರುತ್ತಲ್ಲ ಅವ್ರದ್ದು ಸಪೋರ್ಟು ತುಂಬ ಇರುತ್ತೆ ಆ ಹುಡುಗಿಗೆ. ಅವಳು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿರ್ತಾಳಂತ. ಅವರು ಕೂಡ ಅವರಿಗೆ ಮಗು ಇರಲಾರ ಕಾರಣಕ್ಕಾಗಿ ಅವಳನ್ನು ತುಂಬಾ ಹಚ್ಕೊಂಡಿರ್ತಾಳೆ, ಮಗಳ ಥರ ಟ್ರೀಟ್ ಮಾಡ್ತಿರ್ತಾರೆ. ಆದರೆ ಆ ತಾಯಿ ಮಾತ್ರ ಆ ಥರ ನೋಡ್ತಿರಂಗಿಲ್ಲ ಅವಳನ್ನ. ಹಾಗಾಗಿ ಕಾಲೇಜ್ಗೆ ಹೋಗೋಕೆ ಬೇಡ ಅಂದಾಗ ಅವಳು ರಾಯರ ಹತ್ರ ಕೇಳ್ತಾಳಂತ, ರಾಯರೇ ನೀವು ನನ್ನ ಜೊತೆ ಇದ್ದೀರಾ ಅನ್ಕೋತೀನಿ, ನನ್ನ ಅಜ್ಜಿನ ನನ್ನಿಂದ ದೂರ ಮಾಡಿದ್ರೆ ಇವಾಗ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು, ಅಂದರೆ ಎಜುಕೇಷನ್ ಮಾಡಿದರೆ ಏನೋ ಒಂದು ಸಾಧಿಸ್ಬೋದು, ಅಂದರೆ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೋದು ಅಂದ್ಕೊಳ್ಳೋದು ಒಂದು ಇದನ್ನು. ಆದರೆ ದತ್ತು ಅಂದರೆ ಅಮ್ಮ ಮಗಳ ಥರ ನೋಡ್ತಿರಂಗಿಲ್ಲ. ಹಾಗಾಗಿ ಅವಳ ತಲೆಯಲ್ಲಿ ಯೋಚನೆ ಬಂದಿರ್ತೈತಿ. ಹಾಗಾಗಿ ರಾಯರನ್ನ ಕೇಳ್ಕೊಂಡು ಕೂಡಲೇ ಅವಳು ಅವಳ ತಂದೆಗೆ ಹೇಳ್ತಾಳಂತ. ಅಂದರೆ ಅವ್ರು ದತ್ತು ತೊಗೊಂಡಿರ್ತಾರಲ್ಲ ಅವ್ರ ತಂದೆ ಅವ್ರು ಹೇಳ್ತಾಳಂತ, ನಾನು ಹಿಂಗೆ ಕಾಲೇಜ್ ಹೋಗಬೇಕು, ಈ ಥರ ಕಲಿಬೇಕು ಅನ್ಕೊಂಡೀನಿ ಅಂತ. ಸೊ ಹಂಗಾಗಿ ಅವ್ರ ತಂದೆ ಅವಳ ಅಮ್ಮನ ಮಾತು ಕೇಳ್ದೇನೆ ಹಠ ಮಾಡಿ ಹೋಗಿ ಅವಳನ್ನ ಕಾಲೇಜ್ ಕಳಿಸ್ತಾಳಂತ. ಅಲ್ಲಿಂದ ಅವಳ ಲೈಫೇ ಚೇಂಜ್ ಆಗುತ್ತೆ. ಎಲ್ಲ ಸ್ಕೂಲ್ ಕಾಲೇಜ್ಗೆಲ್ಲ ಅವಳೇ ಫಸ್ಟ್ ರ್ಯಾಂಕ್. ಹೀಗಾಗಿ ಚೆನ್ನಾಗಿ ಎಜುಕೇಷನ್ ಮುಗಿಸಿ ಅವಳಿಗೆ USA ಹೊರದೇಶದಲ್ಲಿ ಅವಳಿಗೆ ಜಾಬ್ ಸಿಗತ್ತಂತ. ಸೊ ಡೈರೆಕ್ಟ್ ಇಲ್ಲಿಂದನ ಅವಳು ಎಜುಕೇಷನ್ ಮುಗಿಸಿ ಜಾಬ್ ತೊಗೊಂಡು ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾಳಂತ. ಸೊ ಮುಂದೆ ಈ ಸಾಕಿದಂಥ ಅಮ್ಮ ಇರತ್ತಲ್ಲ ಅವಳಿಗೆ ಒಂದು ವಿಚಿತ್ರ ಕಾಯಿಲೆ ಬರುತ್ತಂತ. ಸೊ ಅವಳಿಗೆ ಕೈಕಾಲೆಲ್ಲ ಸ್ವಾಧೀನ ಕಳ್ಕೊಂಡು ಎದ್ದು ನಿಂದ್ರಕ್ಕೂ ಆಗದೆ ಒಂದೇ ಬೆಡ್ಡಲ್ಲಿ ಪ್ರತಿದಿನ ಅಲ್ಲೇ ಇರುವಂಥ ಒಂದು ಕಾಯಿಲೆ ಬರುತ್ತಂತ. ಎಷ್ಟೇ ಆಸ್ಪತ್ರೆ ತೋರಿಸಿದ್ರು ಕೂಡ ರಿಕವರಿ ಆಗಂಗಿಲ್ಲ. ಆವಾಗ ಆ ತಂದೆಗೆ ಹೇಳಿ ಅವಳು ಮಗಳು ಈ ತಾಯಿನ ಅಲ್ಲೇ ಕರೆಸ್ಕೊತಾಳಂತ. ಹೊರದೇಶದಲ್ಲಿ ಕರೆಸ್ಕೊಂಡು ಅವಳ ಸೇವೆ ಅಂದರೆ ಉಪಚಾರ ಮಾಡ್ತಿರ್ತಾಳಂತ. ಜಾಬ್ಗೆ ಹೋಗ್ತಾನೆ ಅವಳ ಉಪಚಾರ ಮಾಡ್ತಿರ್ತಾಳಂತ ದಿನನಿತ್ಯ. ಆವಾಗ ಅವಳಿಗೆ ಅರಿವಾಗತ್ತಂತ, ನಾನು ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನನಗೆ ಇವಳು ಈ ಥರ ಇವಾಗ ಟ್ರೀಟ್ಮೆಂಟ್ ಕೊಡಿಸ್ತಾ ನಾನು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ, ನಾನು ಆವಾಗಲೇ ಮಗಳು ಅಂತ ಸ್ವೀಕಾರ ಮಾಡಿದರೆ ಇವಾಗ ನನಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂಥೇಳಿ ಆ ತಾಯಿ ಕಣ್ಣಲ್ಲಿ ನೀರು ಬರ್ತಾವಂತ. ಅವಾಗ ಹೇಳ್ತಾಳಂತ ಮಗಳ, ಈಗ ನೀವು ಅವಾಗೂ ನನಗೆ ತಾಯಿನೇ, ಇವಾಗೂ ನನಗೆ ತಾಯಿನೇ, ನೀವು ಏನೂ ಅನ್ಕೊಳಕ್ಕೆ ಹೋಗಬೇಡಿ, ನಾನು ಖಂಡಿತ ನಿಮ್ಮ ಸೇವೆ ಮಾಡ್ತೀನಿ ಅಂಥೇಳಿ ಆ ತಂದೆ ತಾಯಿ ಇಬ್ಬರನ್ನೂ ಅಕ್ಕಿ ಅಲ್ಲೇ ಇಟ್ಕೊಂಡು ಜೋಪಾನ ಮಾಡ್ತಾಳಂತ. ಆಕಿಗೆ ಮುಂದೆ ಒಳ್ಳೆ ಹುಡುಗನ ಜೊತೆ ಮದುವೆನೂ ಆಗಿ ಲೈಫ್ ಎಲ್ಲ ಸೆಟಲ್ ಆಗತ್ತಂತ. ಒಂದು ದೇವರ ಕೃಪೆ ಒಂದು ಇತ್ತಂದ್ರೆ ನಮಗೆ ಲೈಫು ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು. ಯಾವುದೇ ಒಂದು ಪ್ರಯತ್ನ ನಮ್ಮದು ಏನು ಕೆಲಸ ನಾವು ಮಾಡ್ತಿದ್ರೆ ದೇವರ ಕೃಪೆಯನ್ನು ಸೇರ್ತಂದ್ರೆ ನಾವು ಸಕ್ಸಸ್ ಕಾಣಕ್ಕೆ ಸಾಧ್ಯ ಆಕತಿ. ಈ ವಿಡಿಯೋ ಮುಖಾಂತರ ತಿಳಿಸೋ ಸಂದೇಶ ಅದ. ಸೊ ನೀವು ಕೂಡ ಈ ವಿಡಿಯೋ ಮೂಲಕ ಶೇರ್ ಮಾಡೋ ಮೂಲಕ ರಾಯರ ಒಂದು ಸೇವೆನ ಮಾಡ್ದಂಗನ ಸೊ ಆದಷ್ಟು ಜನಕ್ಕೆ ತಲುಪಲಿ. ರಾಯರ ಹೆಂಗೆ ಅವ್ರು ಅನುಗ್ರಹಿಸ್ತಾರ ಅನ್ನೋದು ಒಂದಿಷ್ಟು ಜನಕ್ಕೆ ತಿಳಿಯಲಿ ಅಂಥೇಳಿ ವಿಡಿಯೋ ಮಾಡೀನಿ. ಆದಷ್ಟು ಜನಕ್ಕೆ ನೀವು ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ನೀವು ಕೂಡ ರಾಯರ ಒಂದು ಕೃಪೆಗೆ ಪಾತ್ರರಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ.